ಪ್ರೀತಿಯುಳ್ಳ ದೇವ ಮಕ್ಕಳೇ, ತಿರುಗಿನೊಂದು ಆವೃತ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಆಸರೆ ಟಿ ವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ಈ ದಿನ ಒಂದು ವಿಷಯವನ್ನು ನಾವು ಧ್ಯಾನಿಸೋಣ. ಕುಟುಂಬ ಜೀವಿತದಲ್ಲಿ ಸ್ತ್ರೀಯರ ಪಾತ್ರ. ಸತ್ಯವೇದ ಅನುಸಾರವಾಗಿ ಕುಟುಂಬ ಜೀವಿತದಲ್ಲಿ ಸ್ತ್ರೀಯರ ಪಾತ್ರವೇನು, ಸ್ತ್ರೀಯರು ಹೇಗಿರಬೇಕೆಂಬುದಾಗಿ ನಾವು ಈ ದಿನ ಧ್ಯಾನಿಸಲಿಕ್ಕಿದ್ದೇವೆ. ಈ ಪ್ರಪಂಚದ ಬಾಳಿನಲ್ಲಿ ಕರ್ತನು ನಮಗೆ ಅನುಗ್ರಹ ಮಾಡಿರುವಂಥ ಒಂದು ಬಹುದೊಡ್ಡ ಆಶೀರ್ವಾದ ಇದೆ ಅಂದರೆ ಅದು ಕುಟುಂಬವಾಗಿದೆ. ಕರ್ತನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಕಾಣಬಹುದಾದಂಥ ಒಂದು ಮುಖ್ಯವಾದ ಸ್ಥಳ ಇರುವುದಾದರೆ ಅದು ಕುಟುಂಬವಾಗಿದೆ. ಆದರೆ ಈ ಅಂತ್ಯದ ದಿನಗಳಲ್ಲಿ ಸೈತಾನನು ತನಗಿರುವ ಸಮಯ ಸ್ವಲ್ಪವೇ ಎಂಬುದಾಗಿ ತಿಳಿದು ತಂತ್ರವಾಗಿ ಅನೇಕ ಕುಟುಂಬಗಳನ್ನು ಒಡೆಯುತ್ತಿದ್ದಾನೆ. ಅದಕ್ಕೆ 2 ಕೊರಿಂಥ 2:11 ನಾವು ನೋಡುತ್ತೇವೆ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ತಂತ್ರಗಳನ್ನು ನಾವು ಅರಿಯದವರಲ್ಲವಲ್ಲ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ಸೈತಾನನು ಇವತ್ತು ಅನೇಕ ವಿಧದಲ್ಲಿ ತಂತ್ರಗಳನ್ನು ಮಾಡುತ್ತಾ ಕುಟುಂಬಗಳನ್ನು ಒಡೆದು ಹಾಕುತ್ತಿದ್ದಾನೆ. ಆದರೆ ಒಂದು ಕುಟುಂಬದಲ್ಲಿ ಒಂದು ಸ್ತ್ರೀ ಮತ್ತು ಪುರುಷನು ಅವರ ಜವಾಬ್ದಾರಿಯನ್ನು ಅರಿತು ಅವರ ಪಾತ್ರವನ್ನು ತಿಳಿದು ಹಾಗೆ ನಡೆಯುವಾಗ ಯಾವುದೇ ಕುಟುಂಬದಲ್ಲಿ ವಿಭಜನೆಗಳು ಬರುವುದಿಲ್ಲ, ಅಸಮಾಧಾನಗಳು ಬರುವುದಿಲ್ಲ. ಆದ್ದರಿಂದ ಈ ಸಂದೇಶವನ್ನು ಬಹಳ ಶ್ರದ್ಧೆಯಿಂದ ಕೇಳಿ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಈ ಸಂದೇಶ ಆಶೀರ್ವಾದಕರವಾಗಿರುತ್ತದೆ. ಕುಟುಂಬ ಜೀವಿತದಲ್ಲಿ ಸ್ತ್ರೀಯರ ಪಾತ್ರ. ಜ್ಞಾನೋಕ್ತಿ ಗ್ರಂಥದಲ್ಲಿ 14ನೇ ಅಧ್ಯಾಯ 1 ನಾವು ನೋಡುತ್ತೇವೆ, ಜ್ಞಾನವತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅವಳು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಇಲ್ಲಿ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮನೆಯನ್ನು ಕಟ್ಟುವುದು, ಕೆಡುವುದು, ಇವು 2 ಸ್ತ್ರೀಯ ಕೈಯಲ್ಲಿದೆ ಅಥವಾ ಸಹೋದರಿಯರ ಕೈಯಲ್ಲಿದೆ. ಜ್ಞಾನವಂತೆಯಾದ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳಂತೆ. ಜ್ಞಾನ ಇಲ್ಲದ ಸ್ತ್ರೀ ತನ್ನ ಮನೆಯನ್ನು ಸ್ವಂತ ಕೈಯಿಂದ ತನ್ನ ಮನೆಯನ್ನು ಕೆಡವಿ ಬಿಡುತ್ತಾಳಂತೆ. ಪ್ರೀತಿಯ ಸಹೋದರಿಯರೇ, ನೀವು ಯೋಚನೆ ಮಾಡಿ, ನೀವು ಯಾವ ಗುಂಪಿನಲ್ಲಿದ್ದೀರಾ? ನಿಮ್ಮ ಮನೆಯನ್ನು ನೀವು ಕಟ್ಟುವಂಥವರಾಗಿದ್ದೀರಾ ಅಥವಾ ಕಟ್ಟಿದ ಮನೆಯನ್ನು ಒಡೆಯುವಂಥವರಾಗಿದ್ದೀರಾ? ಬೈಬಲ್ ಹೇಳ್ತದೆ 10 ಕನ್ಯೆಯರಿದ್ದರಂತ, 5 ಬುದ್ಧಿವಂತ ಸ್ತ್ರೀಯರು, 5 ಬುದ್ಧಿ ಇಲ್ಲದ ಸ್ತ್ರೀಯರೆಂಬುದಾಗಿ ಬೈಬಲ್ ಹೇಳ್ತಾರೆ. ಇವತ್ತು ನೀವು ಯಾವ ಗುಂಪಿನಲ್ಲಿ ಇದ್ದೀರಾ? ದೇವ ಮಕ್ಕಳಾದ ನಾವುಗಳು ಜ್ಞಾನವಂತರಾಗಿ ಕಾಣಿಸಬೇಕು, ಜ್ಞಾನವಂತರಾಗಿ ನಮ್ಮ ಕುಟುಂಬವನ್ನು ಕಟ್ಟುವವರಾಗಿರಬೇಕು. ನೋಡ್ರಿ, ಬಹಳ ಸರಳವಾದ ನಿಮಗೆ ತಿಳಿದಿರುವಂಥ ಕಾರ್ಯಗಳನ್ನೇ ಇನ್ನೊಂದು ಆವೃತ್ತಿ ನಾನು ತಿಳಿಯಪಡಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಕುಟುಂಬವು ಸುಂದರವಾಗಿ ಕಟ್ಟಲ್ಪಡಬೇಕಾದರೆ ಸಹೋದರಿಯರ ಪಾತ್ರವೇನು? ಮೊದಲನೇದಾಗಿ, ಸ್ತ್ರೀ ಕರ್ತನಿಗೆ ಭಯಪಡುವವಳಾಗಿರಬೇಕು. ಜ್ಞಾನೋಕ್ತಿಗಳ 31ನೇ ಅಧ್ಯಾಯ 30 ಹೇಳ್ತದೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಇಲ್ಲಿ ವಚನ ಹೇಳ್ತದೆ, ಕುಟುಂಬ ಜೀವಿತವನ್ನು ಕಟ್ಟುವುದಕ್ಕೆ ಸಹೋದರಿಯರಲ್ಲಿ ಸೌಂದರ್ಯ ಮುಖ್ಯ ಅಲ್ಲ ಅಂತೆ, ಲಾವಣ್ಯ ಮುಖ್ಯ ಅಲ್ಲ ಅಂತೆ. ಏನು ಮುಖ್ಯ? ಭಯಭಕ್ತಿ ಮುಖ್ಯ ಅಂತೆ. ಹಾಗಿರುವುದಾದರೆ ನಿಮ್ಮ ಕುಟುಂಬ ಜೀವಿತ ಸುಂದರವಾಗಿರಬೇಕಾದರೆ
ಸಹೋದರಿಯರು ಮೊದಲನೇದಾಗಿ ಮಾಡಬೇಕಾದಂಥ ಕಾರ್ಯ ದೇವರಿಗೆ ಭಯಪಡುವವರಾಗಿರಬೇಕು. ನಿಮ್ಮ ಕುಟುಂಬ ಜೀವಿತವು ಜಯಭೃತವಾಗಿರಲು ಮೊದಲನೆಯ ಮೆಟ್ಟಲು ಅದು ಕರ್ತನಿಗೆ ಭಯಪಡುವಂಥ ಭಯ. ಪ್ರತಿಯೊಂದು ಚಿಕ್ಕ ಕಾರ್ಯವೇ ಆಗಿದ್ದರೂ ಕರ್ತನ ಮುಂಭಾಗದಲ್ಲಿ ನಿಂತು ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿರಿ. ದೇವರ ಬಳಿ ಎಲ್ಲ ಕಾರ್ಯಗಳ ಕುರಿತಾಗಿ ವಿಚಾರಿಸಿರಿ. ದೇವರಿಗೆ ಭಯಪಡುವಂಥ ಭಯ ನಿಮ್ಮಲ್ಲಿರಲಿ. ಕರ್ತನಿಗೆ ಒಂದು ಭಯಪಡುವಂಥ ಜೀವಿತ ನಿಮ್ಮದಾಗಿರುವುದಾದರೆ ನಿಮ್ಮ ಕುಟುಂಬ ಜೀವಿತವನ್ನು ಇನ್ನೂ ಗಟ್ಟಿಯಾಗಿ ಕಟ್ಟಬಹುದಾಗಿದೆ. ಎರಡನೇದಾಗಿ, ಕುಟುಂಬ ಜೀವಿತದಲ್ಲಿ ಸ್ತ್ರೀಯರ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ ಏನಂದರೆ, ಸರಿಬೀಳುವ ಸಹಕಾರಿ ಎಂದು ತಿಳಿಯಬೇಕು. ಇವತ್ತು ಅನೇಕ ಸಾರಿ ಮದುವೆ ಮುಂಚಿತವಾಗಿ ಎಲ್ಲರೂ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಒಳ್ಳೆ ಮನೆತನ ಸಿಕ್ಕಿದೆ ಎಂಬುದಾಗಿ ಅನೇಕ ಕನಸುಗಳನ್ನು ಕಟ್ಟಿಕೊಂಡಿರುತ್ತೇವೆ. ಮದುವೆ ಆದ ನಂತರ ಕೆಲವು ತಿಂಗಳು, ಕೆಲವು ವರ್ಷಗಳಲ್ಲಿ ಆಗ ನಮ್ಮ ಜೀವಿತದಲ್ಲಿ ನಾವೇ ಯೋಚನೆ ಮಾಡ್ತೇವೆ, ನಾನು ತಪ್ಪಾಗಿ ಇವ್ರನ್ನ ಮದುವೆ ಆಗಿಬಿಟ್ನಾ, ತಪ್ಪಾಗಿ ಈ ಕುಟುಂಬಕ್ಕೆ ನಾನು ಬಂದು ಬಿಟ್ನಾ, ಇಲ್ಲಾಂದ್ರೆ ನಾನು ಬೇರೆಯವ್ರನ್ನ ಮದುವೆ ಆಗಿದ್ದರೆ ನನ್ನ ಜೀವನ ಇನ್ನೂ ಸುಂದರವಾಗಿರುತ್ತಾ ಇತ್ತಾ. ಆದರೆ ಬೈಬಲ್ ಹೇಳ್ತದೆ, ದೇವ ಮಕ್ಕಳೇ, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಿದ್ರಂತೆ. ಯಾರನ್ನೋ ತಂದು ದೇವರು ಆದಾಮನಿಗೆ ತಲೆ ಮೇಲೆ ಕಟ್ಟಲಿಲ್ಲ, ಸರಿ ಬೀಳುವ ಸಹಕಾರಿ. ಇವತ್ತು ಕುಟುಂಬಗಳಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು ಏನಂತ ಹೇಳಿದ್ರೆ, ನನಗೂ ಇವರಿಗೂ ಅಡ್ಜಸ್ಟ್ ಆಗ್ತಾ ಇಲ್ಲ. ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು, ನನ್ನ ಮದುವೆ ದೇವರ ಪ್ಲ್ಯಾನ್ ಪ್ರಕಾರವಾಗಿ ನಡೆದಿದೆ. ದೇವರ ಚಿತ್ತದ ಮೇರೆಗೆ ಈ ಗಂಡನನ್ನು ದೇವರು ನನಗೆ ಕೊಟ್ಟಿದ್ದಾನೆ. ದೇವರ ಚಿತ್ತದ ಮೇರೆಗೆ ಈ ಕುಟುಂಬವನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಇವರು ನನ್ನ ಜೊತೆಗಾರರು, ಸರಿಯಾದ ಜೊತೆಗಾರನೆಂಬುದಾಗಿ ಸ್ತ್ರೀಯರು ಅಥವಾ ಸಹೋದರಿಯರು ಅರ್ಥ ಮಾಡಿಕೊಳ್ಳಬೇಕು. ಆಗ ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಕಾಂಟ್ರವರ್ಸಿ ಇರೋದಿಲ್ಲರಿ, ಅಲ್ಲಿ ಜಗಳಗಳು ಇರೋದಿಲ್ಲ, ಅಲ್ಲಿ ಒಂದು ಸಮಾಧಾನ, ನೆಮ್ಮದಿ ಇರುತ್ತದೆ. ಕೆಲವು ಸಾರಿ ನಮ್ಮನ್ನು ಬೇರೆಯವ್ರ ಜೊತೆಯಲ್ಲಿ ಗುರುತಿಸ್ಕೊಳ್ತೇವೆ. ಅವರು ಬೇರೆ ಕುಟುಂಬಗಳೊಟ್ಟಿಗೆ, ಬೇರೆ ಜನರೊಟ್ಟಿಗೆ ನಮ್ಮನ್ನು ಗುರುತಿಸ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡುವಾಗ ಅಲ್ಲಿ ಕುಟುಂಬದಲ್ಲಿ ಸೈತಾನನು ಕ್ರಿಯೆ ಮಾಡ್ತಾನೆ. ಆದ್ದರಿಂದ ಕುಟುಂಬದಲ್ಲಿ ನಿನ್ನ ಜೀವಿತವನ್ನು ಕಟ್ಟಬೇಕಾದರೆ ಎರಡನೇದಾಗಿ ನಿಮಗೆ ಕೊಡಲ್ಪಟ್ಟಂಥ ಗಂಡನು ದೇವರಿಂದ ಕೊಡಲ್ಪಟ್ಟಿದ್ದಾನೆಂಬುದಾಗಿ ನಂಬಿ ಅವರಿಗೆ ವಿಧೇಯರಾಗಿ ಜೀವಿಸಬೇಕು. ಮೂರನೇದಾಗಿ, ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಏನಂದರೆ, ಅಥವಾ ಒಂದು ಒಳ್ಳೆಯ ಅವರ ಕುಟುಂಬ ಜೀವಿತವನ್ನು ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಬೇಕಂದರೆ ಸ್ತ್ರೀ ಅಧೀನರಾಗಿರಬೇಕು. ಈ ದಿನ ಅನೇಕ ಕಾನೂನುಗಳು ಬದಲಾಗ್ತಾ ಇದೆ. ನಮ್ಮ ಭಾರತ ದೇಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಲ್ಮೋಸ್ಟ್ ನಮ್ಮ ಭಾರತದಲ್ಲಿರುವಂಥ ಸಂಸ್ಕೃತಿ ಸತ್ಯವೇದ ಅನುಸಾರವಾಗಿರುವಂಥ ಕೆಲವು ಕಾರ್ಯಗಳಿಗೆ ಸೂಕ್ತವಾಗಿದೆ. ಹಳೆಯ ಕಾಲದಲ್ಲಿ ನೋಡ್ರಿ, ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಅಧೀನಳಾಗುತ್ತಾ ಇದ್ದಳು. ವೆಸ್ಟರ್ನ್ ಕಂಟ್ರಿಗಳನ್ನು ನೋಡುವುದಾದರೆ, ಪಾಶ್ಚಿಮಾತ್ಯ ದೇಶಗಳನ್ನು ನೋಡುವುದಾದರೆ ಅಲ್ಲಿ ಸರಿಸಮಾನರು ಎಂಬುದಾಗಿ ಹೇಳ್ತಾರೆ. ಸರಿಸಮಾನರೇ, ಅದರಲ್ಲೇನು ವ್ಯತ್ಯಾಸವಿಲ್ಲ. ಆದರೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಅನೇಕ ಸಾರಿ ಅವರು ವಿಧೇಯರಾಗೋದಿಲ್ಲ. ಆದರೆ ಭಾರತದಲ್ಲಿ ಸ್ತ್ರೀಯರು ಗಂಡನಿಗೆ ವಿಧೇಯರಾಗ್ತಾರೆ. ಅದಕ್ಕೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಸ್ತ್ರೀಯರೇ, ಯಾರಿಗೆ ಹೇಳ್ತಾ ಇದ್ದಾರೆ? ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನೀವು ನಿಮ್ಮ ಗಂಡಂದರಿಗೆ ಅಧೀನವಾಗಿರ್ರಿ. ದೇವರ ವಚನ ಹೇಳ್ತದೆ, ನೀವು ದೇವರಿಗೆ ಮಾತ್ರ ಅಧೀನರಾದರೆ ಸಾಕೆಂಬುದಾಗಿ ದೇವರು ಹೇಳ್ತಾ ಇಲ್ಲ.
ದೇವರಿಗೆ ಹೇಗೆ ಅಧೀನವಾಗಿದ್ದೀರೋ ಅದೇ ವಿಧದಲ್ಲಿ ಗಂಡನಿಗೆ ಅಧೀನವಾಗಿರಬೇಕಂತೆ. ಇವತ್ತು ಕುಟುಂಬದಲ್ಲಿ ಅನೇಕ ಪ್ರಾಬ್ಲಮ್ಗಳು ಬರ್ತಾ ಇರೋದೇ ಕಾರಣ ಏನಂದರೆ ಸ್ತ್ರೀ ಅಧೀನರಾಗುತ್ತಿಲ್ಲ. ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಅಧೀನರಾಗುತ್ತಿಲ್ಲ. ನೋಡಿ, ವಿವಾಹದ ಮೊದಲು ನೀವು ಜೀವಿಸಿದ ಜೀವಿತನೇ ಬೇರೆ, ವಿವಾಹದ ನಂತರ ಜೀವಿತವೇ ಬೇರೆ. ನೀವು ವಿವಾಹ ಮಾಡಿಕೊಂಡು ಬಂದಿರುವ ಮನೆ, ನಿಮ್ಮ ಮನೆ ಎಂಬುದು ನಿಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕು. ಬೈಬಲ್ ಹೇಳ್ತದೆ, ಕೀರ್ತನೆ 45:10-11 ಹೇಳ್ತದೆ, ಸ್ವಜನರನ್ನು, ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ನೋಡಿ, ಬೈಬಲಲ್ಲಿ ದೇವರು ಗಂಡಸರಿಗೆ ನಿಮ್ಮ ಹೆಂಡತಿಯರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಾ ಇಲ್ಲ. ಆದರೂ ಕೆಲವರು ಗಂಡಂದಿರು ತಮ್ಮ ಹೆಂಡತಿಯರಿಗೆ ಅಧೀನರಾಗಿದ್ದಾರೆ, ಅದು ಬೇರೆ ಮಾತು. ಅದರಲ್ಲಿ ದೇವರು ಪ್ರತ್ಯೇಕವಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಸಹೋದರಿಯರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಗಂಡಂದರಿಗೆ ಅಧೀನರಾಗಿ. ನೋಡ್ರಿ, ಬೈಬಲ್ ಒಂದು ವಿಷಯ ಒಂದು ಒತ್ತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ಕಡಿಮೆ ಇದ್ದೇವೆ, ಆ ಕಾರ್ಯವನ್ನು ಅನುಸರಿಸಬೇಕೆಂಬುದಾಗಿ ದೇವರ ಬಯಕೆ ಆಗಿದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿ. ನೋಡಿ, ಯಾವಾಗ ಹೆಂಡತಿ ತನ್ನ ಗಂಡನಿಗೆ ಅಧೀನರಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡುವಾಗ ಆಲ್ಮೋಸ್ಟ್ ಅಲ್ಲಿ ಜಗಳಗಳೇ ಇರೋದಿಲ್ಲ. ಎಲ್ಲಿ ಜಗಳಗಳು ಪ್ರಾರಂಭವಾಗೋದು? ನಾನೇ ಮಾಡಬೇಕಾ, ನಾನೇನು ಕಡಿಮೆ, ನಾನೇನು ದುಡಿಯೋದಿಲ್ವಾ, ನಂದೇ ಆಗಬೇಕು ಅಂತೇಳಿ ಯಾವಾಗ ಡಿಮ್ಯಾಂಡ್ ಮಾಡಲಿಕ್ಕೆ, ಅಧಿಕಾರವನ್ನು ನಡೆಸಲಿಕ್ಕೆ ಗಂಡನ ಮೇಲೆ ಪ್ರಾರಂಭಿಸ್ತಾರೋ ಆಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ದೊಡ್ಡ ರಾದಂತವೇ ಸಂಭವಿಸಿ ಜಗಳ ಸಂಭವಿಸ್ತದೆ. ಆದ್ದರಿಂದ ಸಹೋದರಿಯರೇ, ನಿಮ್ಮ ಗಂಡಂದಿರಿಗೆ ನೀವು ಅಧೀನರಾಗಿ ಜೀವಿಸಿ. 4ನೇದಾಗಿ, ನಿಮ್ಮ ಕುಟುಂಬ ಜೀವಿತ ದೇವರ ಅಡಿಪಾಯದಲ್ಲಿ ಸುಂದರವಾಗಿ ಕಟ್ಟಬೇಕಾದರೆ ಕರ್ತನು ಮೆಚ್ಚುವ ನಡವಳಿಕೆಯನ್ನು ನಡೆಯಿರಿ. ನಿಮ್ಮ ವಿವಾಹ ಜೀವಿತವು ನೀವು ನೆನೆಸದಂತೆ ಇಲ್ಲದೆ ಕೊರತೆಯುಳ್ಳದ್ದಾಗಿ ಕಹಿಯಾಗಿರುವುದಾದರೆ ದಯಮಾಡಿ ಸೋತು ಹೋಗದಿರಿ. ನಿಮ್ಮ ಬಾಳನ್ನು ಕದಿಯಲು ಸೈತಾನನಿಗೆ ಆಸ್ಪದ ಕೊಡದಿರಿ. ನೀವು ನೆನೆಸಿದ್ದು ನೆರವೇರದಿಲ್ಲ ಕಾರಣಕ್ಕಾಗಿ ವಿವಾಹ ವಿಚ್ಛೇದನ ಒಂದೇ ದಾರಿ ಎಂಬ ನಿರ್ಧಾರಕ್ಕೆ ಬಂದು ಬಿಡಬೇಡ್ರಿ. ಬೈಬಲಲ್ಲಿ ವಿವಾಹ ವಿಚ್ಛೇದನದ ಕುರಿತಾಗಿ ಬೈಬಲ್ ಖಂಡಿಸ್ತದೆ. ಒಬ್ಬ ಗಂಡನ ಮರಣ ಹೊಂದಿದ ತರುವಾಯವೇ ಇನ್ನೊಂದು ಮದುವೆಗೆ ಅವಕಾಶವನ್ನು ಬೈಬಲ್ ಸಮ್ಮತಿಸ್ತದೆ. ಆದರೆ ವಿವಾಹ ವಿಚ್ಛೇದನವನ್ನು ಸಂಪೂರ್ಣವಾಗಿ ಸತ್ಯವೇದ ಖಂಡಿಸ್ತದೆ. ಆದ್ದರಿಂದ ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ನೀವೇನು ಮಾಡಬಾರ್ದು, ಸೋತು ಹೋಗಬಾರ್ದು. ನಮ್ಮ ಫ್ಯಾಮ್ಲಿಲಿ ಗಲಾಟೆ ಆಗ್ತಾ ಇದೆ, ನಮ್ಮ ತಂದೆಗೆ ಅವರ ತಂದೆಗೆ ಗಲಾಟೆ ಆಗ್ತಾ ಇದೆ, ನನಗೆ ಡೈವರ್ಸ್ ಕೊಟ್ಬಿಡ್ತೇನೆ, ವಿಚ್ಛೇದನ ಆಗ್ಬಿಡ್ತೀನಿ ಅಂತ ಮಾತಾಡಬೇಡ್ರಿ. ದೇವರಿಗೆ ಯಾವುದು ಮೆಚ್ಚುಗೆಯಾಗಿದೆ? ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಒಂದು ಗೂಡಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ಅವರು 2 ಶರೀರ ಅಲ್ಲ, ಅವರು ಒಂದೇ ಶರೀರವಾಗಿರುವರು. ಹಾಗಿರುವುದಾದರೆ ಈ ಮದುವೆಯ ಬಾಂಧವ್ಯ ಅನ್ನೋದೊಂದು ಒಡಂಬಡಿಕೆಯ ಸಂಕೇತವಾಗಿದೆ. ಆದ್ದರಿಂದ ಯಾವಾಗಲೂ ದೇವರ ವಾಕ್ಯಕ್ಕೆ ಮಹತ್ವ ಕೊಟ್ಟು ನಿಮ್ಮ ಕುಟುಂಬ ಜೀವಿತವನ್ನು ನೀವು ಕಟ್ಟಬೇಕು. 5ನೇದಾಗಿ, ಕುಟುಂಬ ಜೀವಿತದಲ್ಲಿ ಸ್ತ್ರೀಯರ ಪಾತ್ರ ಏನು ಇರಬೇಕಂದ್ರೆ ಆಡಂಬರದ ಜೀವಿತ ಬೇಡ. ಇವತ್ತು ಅನೇಕ ಗೃಹಿಣಿಯರು ತಮ್ಮ ಗಂಡಂದರಿಗೆ ತಿಳಿಯದಂತೆ ಹಣವನ್ನು ವ್ಯರ್ಥವಾಗಿ ವೆಚ್ಚ ಮಾಡ್ತಾರೆ. ಆಡಂಬರದ ಖರ್ಚುಗಳಿಗೂ ತಮ್ಮ ಇಷ್ಟದಂತೆ ದುಂದು ವೆಚ್ಚ ಮಾಡುವುದರಿಂದಲೂ ಮನಸ್ತಾಪಗಳು, ವಿರೋಧತೆಗಳು ಉಂಟಾಗಿ ಕಣ್ಣೀರಿಡಬೇಕಾದಂಥ ಪರಿಸ್ಥಿತಿಗೆ ಒಳಗಾಗ್ತಾರೆ. ಕುಟುಂಬಗಳು ಇಂಥ ಪರಿಸ್ಥಿತಿಗಳು ಉಂಟಾಗುವಾಗ ಕೋಪ, ಜಗಳ, ಸಂಶಯವೆಂಬ ದುರಾತ್ಮಗಳು ತಲೆ ಎತ್ತುವುದರಿಂದ ನಿಮ್ಮ ಜೀವಿತಗಳಲ್ಲಿ ತಲೆ ಬಗ್ಗಿಸಬೇಕಾದಂಥ ಸಂದರ್ಭಗಳು ಉಂಟಾಗ್ತವೆ. ಆದ್ದರಿಂದ ನಿಮ್ಮ ವರಮಾನಕ್ಕೆ ತಕ್ಕಂತೆ ಖರ್ಚುಗಳನ್ನು ಮಿತಗೊಳಿಸಲು ಅಭ್ಯಾಸ ಮಾಡಿಕೊಳ್ಳ್ರಿ. ಕರ್ತನಿಗೆ ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟ ನಂತರ ಯೋಚನೆ ಮಾಡಿ ಖರ್ಚು ಮಾಡಲು ತೀರ್ಮಾನಿಸಿರಿ.
ಇತರರಂತೆ ಆಡಂಬರವಾಗಿ ಬಾಳಬೇಕೆಂಬುದು ಬಯಸಿ ವ್ಯರ್ಥವಾದ ಸಾಲದ ತೊಂದರೆಗೆ ಸಿಕ್ಕಿಕೊಳ್ಳದಿರಿ. ಎಲ್ಲದಕ್ಕಿಂತ ಮೊದಲು ನಿಮ್ಮ ಅಗತ್ಯತೆಗಳನ್ನು ಕರ್ತನಿಗೆ ತಿಳಿಸಿರಿ. ನೋಡಿ, ಇವತ್ತು ಅನೇಕ ಕುಟುಂಬಗಳು ಅಸಮಾಧಾನದಿಂದ ತುಂಬಿದೆ. ಕಾರಣ ಏನಂದರೆ ಆಡಂಬರದ ಜೀವಿತ. ನೋಡ್ರಿ, ಪಕ್ಕದ ಮನೆ ಅವ್ರ ಗಂಡ ಅವ್ರಿಗೆ ರೇಷ್ಮೆ ಸೀರೆ ಕೊಡಿಸಿದಾರಂತೆ, 10,000 ರೂಪಾಯಿ ಅಂತೆ. ನನಗೆ 15,000 ರೂಪಾಯಿದು ಸಾರಿ ಕೊಡಿಸ್ಬೇಕು, ಇಲ್ಲಾಂದರೆ ನಾನು ನಿಮ್ಮೊಟ್ಟಿಗೆ ಮಾತನಾಡೋದಿಲ್ಲ. ತಕ್ಷಣ ಗಂಡ ಏನು ಮಾಡಬೇಕು? ಹೆಂಡತಿ ಮಾತಿಗೆ ಸಾಲಾಗಿಲ್ಲ ಮಾಡಿ 15,000 ರೇಷ್ಮೆ ಸಾರಿಯನ್ನು ಕೊಡಿಸ್ಬೇಕು, ಲೋನ್ ತೊಗೋಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ? ಸಾಲ ಬರುತ್ತೆ. ಸಾಲ ತೀರಿಸೋದು ಯಾರು? ಹೆಂಡತಿ ತೀರಿಸ್ತಾಳೆ. ದುಡಿಯುವಂಥ ಗಂಡ ತೀರಿಸ್ಬೇಕು. ಗಂಡ ತೀರಿಸಲಿಕ್ಕೆ ಆಗದೇ ಇರುವಾಗ ಏನಾಗುತ್ತೆ? ಅಸಮಾಧಾನ ಉಂಟಾಗುತ್ತೆ. ಪ್ರೀತಿಯ ದೈವ ಮಕ್ಕಳೇ, ವಿಶೇಷವಾಗಿ ಸಹೋದರಿಯರೇ, ಕುಟುಂಬದಲ್ಲಿ ಇರುವಂಥ ಸ್ತ್ರೀಯರೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದನ್ನು ನಾವು ಕಲಿಯಬೇಕಾಗಿದೆ. ಇತಿಮಿತಿಯೊಳಗೆ ಜೀವಿಸಬೇಕು. ಆಡಂಬರದ ಜೀವಿತ ಯಾವಾಗಲೂ ಅದು ಜೀವಿತವನ್ನು ನಷ್ಟಪಡಿಸ್ತದೆ. ಆದ್ದರಿಂದ ಭಕ್ತಿಯುಳ್ಳ ಸ್ತ್ರೀ ಆಡಂಬರದ ಜೀವಿತವನ್ನು ಮಾಡೋದಿಲ್ಲ. ಇವತ್ತು ನಿಮ್ಮ ಸಂಬಳ 10,000 ರೂಪಾಯಿ ಇರೋದಾದರೆ ನಿಮ್ಮ ಎಕ್ಸ್ಪೆನ್ಸನ್ನು 20,000ವರೆಗೆ ತೆಗೆದುಕೊಂಡು ಹೋಗಬೇಡ್ರಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಗೊಂದಲ. ಪಾಸ್ಟರ್, ನಾನು ಕಷ್ಟಪಟ್ಟು 20,000 ರೂಪಾಯಿ ನಾನು ದುಡಿಯುತ್ತಾ ಇದ್ದಾನೆ, ಆದರೆ ನನ್ನ ಹೆಂಡತಿ ಎಲ್ಲ ಖರ್ಚು ಮಾಡಿ 30,000ಗೆ ತಂದಿಡ್ತಾಳೆ, ನಾನು ಏನು ಮಾಡಲಿ ಪಾಸ್ಟರ್? ಅನೇಕ ಗಂಡಂದರ ಗೋಳಾಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಭಕ್ತಿಯುಳ್ಳ ಸಹೋದರಿಯರೇ, ಭಕ್ತಿಯುಳ್ಳ ಸ್ತ್ರೀಯರೇ, ಆಡಂಬರದ ಜೀವಿತ ಬೇಡ. ದೇವರ ವಾಕ್ಯಕ್ಕನುಸಾರವಾಗಿ ಒಂದು ತಾಳ್ಮೆಯ ಜೀವಿತವನ್ನು ಜೀವಿಸೋಣ. 6ನೇದಾಗಿ, ಅಧಿಕಾರ ಮಾಡದಿರಿ. ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾನೆ, 1 ತಿಮೋಥೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ಸ್ತ್ರೀ ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪನೇ ಕೊಡುವುದಿಲ್ಲ. ಅವರು ಮೌನವಾಗಿರಬೇಕು ಎಂಬುದಾಗಿ ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಇಲ್ಲೇನು ಅರ್ಥ ಅಂದರೆ, ಅವ್ರನ್ನ ಸ್ತ್ರೀಯರನ್ನ ಒಂದು ಕೆಳಮಟ್ಟದಲ್ಲೇ ನೋಡಬೇಕು, ಅವ್ರನ್ನ ಬಹಳ ಕೀಳು ಭಾವದಿಂದ ನೋಡಬೇಕೆಂಬುದಾಗಿ ಅದು ವಚನದ ಅರ್ಥ ಅಲ್ಲ. ಅಂದರೆ ಸ್ತ್ರೀಗೆ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ. ಕುಟುಂಬದ ಯಜಮಾನನ ಯಾರು? ಹೆಂಡತಿಯಲ್ಲ, ಗಂಡ. ಇವತ್ತು ಅನೇಕ ಕುಟುಂಬಗಳಲ್ಲಿ ಯಜಮಾನತ್ವವನ್ನು ಸ್ತ್ರೀಯರು ತೆಗೆದುಕೊಂಡಿದ್ದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಆದರೆ ಒಂದು ಕುಟುಂಬದ ಅಧಿಕಾರ ಅದು ಯಾರ ಮೇಲೆ ಇದೆ ಅಂದರೆ ಗಂಡನ ಮೇಲೆ. ಆ ಗಂಡನು ಅದನ್ನು ತೆಗೆದುಕೊಂಡು ಹೋಗಬೇಕು. ಆದ್ದರಿಂದ ಸ್ತ್ರೀಯರು ಅಧಿಕಾರ ನಡೆಸಬಾರ್ದು. ಅಧಿಕಾರ ನಡೆಸಲಿಕ್ಕೆ ಗಂಡನಿಗೆ ಮಾತ್ರ ಅಧಿಕಾರ ಇದೆ. ಅಂದರೆ ಅವನು ಹೆಂಗೆ ಬೇಕಂಗೆ ಮಾತನಾಡಬೇಕು, ಹೆಂಗಾದ್ರೂ ನಡೆಸ್ಕೋಬೇಕು, ಅದರ ಅರ್ಥ ಅಲ್ಲ. ಅದರ ಅರ್ಥ ಏನಂತ ಹೇಳಿದ್ರೆ, ಹೇಗೆ ಒಂದು ಭಕ್ತಿಯುಳ್ಳ ಒಂದು ಅಧಿಕಾರವನ್ನು ಅವನು ನಡೆಸಬೇಕು. ಇವತ್ತು ಅನೇಕ ಕುಟುಂಬಗಳಲ್ಲಿ ಅಲ್ಲಿ ಯಾರ ಮಾತು ನಡೆಯೋದಿಲ್ಲ. ಕೆಲವರು ಹೇಳ್ತಾರೆ, ಪಾಸ್ಟರ್, ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿನೇ ಹೋಮ್ ಮಿನಿಸ್ಟರ್ ಹೇಳ್ದಂಗೆ ಎಲ್ಲ ನಡಿಬೇಕು. ಆದರೆ ಬೈಬಲ್ ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಅಧಿಕಾರ ಪುರುಷರಿಗೆ ಕೊಡಲ್ಪಟ್ಟಿದೆ. ಅವನೇ ಎಲ್ಲ ಕಾರ್ಯಗಳನ್ನು ನೋಡಿಕೊಳ್ಳಬೇಕಾಗಿದೆ. 6ನೇದಾಗಿ, ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಏನಂದರೆ ಸತ್ಯವೇದವನ್ನು ಧ್ಯಾನ ಮಾಡಿರಿ. ದೇವರು ನಿಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸಬೇಕಾ? ಸತ್ಯವೇದವನ್ನು ಚೆನ್ನಾಗಿ ಪ್ರೇಯರ್ ಮಾಡಿ, ಸತ್ಯವೇದ ವಾಕ್ಯವನ್ನು ಚೆನ್ನಾಗಿ ಧ್ಯಾನ ಮಾಡಿ, ನಿಮ್ಮ ಗಂಡನಿಗಾಗಿ ಮಕ್ಕಳಿಗಾಗಿ ಪ್ರೇಯರ್ ಮಾಡಿರಿ. ನೋಡಿರಿ, ಆವಾಗ ನಿಮ್ಮ ಕುಟುಂಬ ಜೀವಿತ ಆಶೀರ್ವಾದವಾಗಿರ್ತದೆ. ನಾನು ಯಾವಾಗಲೂ ಹೇಳ್ತೇನೆ, ಜಾನ್ ವೆಸ್ಲಿ ಅವರ ತಾಯಿಗೆ 17 ಮಕ್ಕಳು, ಸೂಸನ್ ವೆಸ್ಲಿ ಅಂತೇಳಿ. ಅವ್ರ ಮಕ್ಕಳಿಗಾಗಿ ಯಾವಾಗಲೂ ಪ್ರೇಯರ್ ಮಾಡ್ತಾ ಇದ್ರಂತೆ. ಅದರಲ್ಲಿ ಸುಪ್ರಸಿದ್ಧ ದೇವಸೇವಕರಾದವರು ಚಾರ್ಲ್ಸ್ ವೆಸ್ಲಿ ಮತ್ತು ಜಾನ್ ವೆಸ್ಲಿ ಮಕ್ಕಳ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾ ಇದ್ರಂತೆ. ಏನು ಮಾಡಬೇಕು? ದೇವರ ವಾಕ್ಯವನ್ನು ಧ್ಯಾನಿಸಿ ನಿಮ್ಮ ಕುಟುಂಬಕ್ಕಾಗಿ ಹೆಚ್ಚು ಪ್ರೇಯರ್ ಮಾಡಿರಿ. 7ನೇದಾಗಿ, ವಾಗ್ದಾನಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ಇಬ್ರಿಯ 10ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಕುಟುಂಬದಲ್ಲಿ ಎಲ್ಲ ವಾಗ್ದಾನವನ್ನು ಸ್ವಾಸ್ಥ ಮಾಡಿಕೊಳ್ಳೋದು ಯಾರ ಕೈಯಲ್ಲಿದೆ ಅಂತ ಹೇಳಿದ್ರೆ ಸಹೋದರಿಯರ ಕೈಯಲ್ಲಿದೆ.
ಸಹೋದರಿಯರು ಏನು ಮಾಡಬೇಕು? ವಾಕ್ಯ ಹೇಳಿ ಹೇಳಿ, ಸ್ವಾಮಿ ಇದು ನಮ್ಮ ಕುಟುಂಬದಲ್ಲಿ ನಡೆಯಲಿ, ನನ್ನ ಮನೆಯಲ್ಲಿ ನಡೆಯಲಿ, ನನ್ನ ಗಂಡನ ಜೀವನದಲ್ಲಿ ನಡೆಯಲಿ, ನನ್ನ ಮಕ್ಕಳ ಜೀವನದಲ್ಲಿ ನಡೆಯಲಿ ಎಂಬುದಾಗಿ ಹೇಳಿ ಹೇಳಿ ವಾಗ್ದಾನವನ್ನು ಸ್ವಾಧೀನಪಡಿಸ್ಕೊಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಕುಟುಂಬಗಳನ್ನು ಇರುವ ಪರಿಸ್ಥಿತಿಯಿಂದ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಹಾಗಿರುವುದಾದರೆ ನಾನು 7 ಸಂಗತಿಗಳನ್ನು ಹೇಳಿದೆ. ಒಂದು ಕುಟುಂಬ ಜೀವಿತದಲ್ಲಿ ಸ್ತ್ರೀಯರು ಮಾಡಬೇಕಾದ 7 ಕಾರ್ಯಗಳು. ಈ 7 ಕಾರ್ಯಗಳನ್ನು ಮಾಡುವುದಾದರೆ ನಿಮ್ಮ ಜೀವಿತ ಒಂದು ಸುಂದರವಾದ ಕುಟುಂಬ ಜೀವಿತವನ್ನು ದೇವರು ಕಟ್ತಾರೆ. ಮೊದಲನೇದಾಗಿ ನಾನು ಹೇಳಿದೆ, ಕರ್ತನಿಗೆ ಭಯಪಡ್ರಿ. ಎರಡನೇದಾಗಿ, ಸರಿ ಬೀಳುವ ಸಹಕಾರಿ ಎಂಬುದಾಗಿ ನೀವು ತಿಳಿಯಿರಿ. 3, ಗಂಡನಿಗೆ ಅಧೀನರಾಗಿರ್ರಿ. 4ನೇದಾಗಿ ನಾನು ಹೇಳಿದೆ, ಕರ್ತನು ಮೆಚ್ಚುವ ನಡವಳಿಕೆಯನ್ನು ಜೀವಿಸಿ. 5ನೇದಾಗಿ, ಆಡಂಬರದ ಜೀವಿತ ಬೇಡ. 6ನೇದಾಗಿ, ಅಧಿಕಾರ ಮಾಡಬೇಡ್ರಿ. 7ನೇದಾಗಿ ನಾನು ಹೇಳಿದೆ, ಸತ್ಯವೇದವನ್ನು ಜ್ಞಾನ ಮಾಡಿ ವಾಗ್ದಾನಗಳನ್ನು ಸ್ವಾಸ್ಥ ಮಾಡಿಕೊಳ್ಳ್ರಿ. ಹಾಗಿರುವುದಾದರೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲವನ್ನು ನೆನಪಿಟ್ಕೊಂಡು ಒಂದು ಒಳ್ಳೆಯ ಕುಟುಂಬ ಜೀವಿತವನ್ನು ಕಟ್ಟಿ ನಿಮ್ಮ ಕುಟುಂಬ ಜೀವಿತವನ್ನು ದೇವರು ಇನ್ನೂ ಹೆಚ್ಚಾಗಿ ಉನ್ನತವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಒಂದು ಕುಟುಂಬದ ಸಂದೇಶವನ್ನು ನಾವು ಧ್ಯಾನಿಸಲಿಕ್ಕೆ ಕೃಪೆ ಕೊಟ್ಟಿದ್ದೀಯಪ್ಪ. ವಿಶೇಷವಾಗಿ ವೀಕ್ಷಿಸಿದ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಸಹೋದರಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿವಾಹಿತ ಸ್ತ್ರೀಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಒಂದು ಸುಂದರವಾದ ಕುಟುಂಬಕ್ಕೆ ಬೇಕಾದಂಥ ಸಿದ್ಧಾಂತಗಳನ್ನು, ಅಂಶಗಳನ್ನು ಎಲ್ಲವನ್ನು ನೀವು ಹೇಳಿದ್ದೀರಾ. ಆ ಕಾರ್ಯಗಳನ್ನು ಮಾಡುವಾಗ ನಮ್ಮ ಕುಟುಂಬ ಒಂದು ಆನಂದದ ಕುಟುಂಬವಾಗಿರುತ್ತದೆ ಸ್ವಾಮಿ, ಸಂತೋಷದ ಕುಟುಂಬವಾಗಿರುತ್ತದೆ ಸ್ವಾಮಿ. ಆ ವಿಧವಾಗಿ ಎಲ್ಲ ಕುಟುಂಬಗಳ ನೆಲೆಯಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ವಾಕ್ಯವನ್ನು ಕೇಳಿಸಿಕೊಂಡ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ಇದರ ಪ್ರಕಾರ ನಡೆದು ಜೀವಿಸಿ ದೈವಿಕವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಕೃಪೆ ಕೊಡ್ರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.